ನಮಸ್ಕಾರ ವೀಕ್ಷಕರೇ, ಬೆಂಡಿಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಸರಹದ್ದಿನಲ್ಲಿ ನಿನ್ನೆ ರಾತ್ರಿ 8:30ಕ್ಕೆ ಸುಮಾರು 26-27 ವರ್ಷದ ಮೆಂಡಾ ಮಲಿಕ್ ಅಂತ ಹೇಳಿ ಆತ ಅಸುನೀಗಿದ್ದಾನೆ ಅಂತ ಹೇಳ್ಬೋದು. ಆತನ ಮೇಲೆ ಒಂದು 8-10 ಜನರು ಹಲ್ಲೆ ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ. ಕಿಮ್ಸ್ನಲ್ಲಿ ಆತನನ್ನು ಸೇರಿಸಲಾಗಿತ್ತು, ಆದರೆ ಆತ ಚಿಕಿತ್ಸೆ ಫಲಕಾರಿಯಾಗದೆ ತೀರ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. DCP ಮಹಾನಂದ್ ನಂದಗಾವಿ ಅವರು ಭೇಟಿ ಮಾಡಿದ್ರು, ಹಾಗೆ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಅವ್ರು ಏನು ಹೇಳ್ತಾರೆ ನಿಮಗೆ ಕೇಳಿಸ್ತೇವೆ. ಇಲ್ಲಿ ರೌಡಿ ಶೀಟರ್ಗಳ ಪರೇಡ್ ಎಷ್ಟಾದ್ರೂ ಕೂಡ ಈ ರೀತಿ ಹಲ್ಲೆಗಳು ನಡೀತಾನೆ ಇದ್ದಾವೆ. ಇನ್ನೊಂದಿಷ್ಟು ಖಡಕ್ ಆಗಬೇಕು ಇಲ್ಲಿ ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜಿಲಾನಿ ಅಂತ ಹೇಳ್ತಾನೆ, ಅಲ್ಲಿ ಯಾರನ್ನ ಕೊಂದ್ರು ಅಂತ ಕೂಡ ಹೇಳ್ತಾನೆ. ಅಂದ್ರೆ ಒಂದು ರೀತಿಯಿಂದ ಹಿಂಟ್ ಕೊಟ್ಟಿದ್ದಾನೆ. ಇವರೆಲ್ಲ ಮುಂಚೆ ಒಂದೇ ಸರ್ಕಲ್ನಲ್ಲಿ ಇದ್ದವ್ರಂತೆ, ಒಂದೇ ಸರ್ಕಲ್ನಲ್ಲಿ ಇದ್ದವರು, ಜೊತೆಗೆ ಇದ್ದವರು. ಈಗ ಬೇರೆ ಬೇರೆ ಆದ್ಮೇಲೆ ಅದು ಏನು ವೈಯಕ್ತಿಕ ಸಮಸ್ಯೆ ಬಂದಿತ್ತೋ ಗೊತ್ತಿಲ್ಲ, ಚಾಕು ಇರಿದಿದ್ದಾರೆ, ಆತ ಸತ್ತಿದ್ದಾನೆ. ಎಲ್ಲ ನೋಟವನ್ನ ನಿಮಗೆ ಗರುಡ ತೋರಿಸ್ತದೆ. ಸುಮ್ಮ ಹುಡುಗರಿಗೆ ಬೆನ್ನು ಹತ್ತದ ಎಲ್ಲರೂ ಬೆನ್ನು ಹತ್ತದ ಎಲ್ಲ ಮಾಡತ್ತಾರೆ ಸರ್. ಆದರೂ ಬೆಂಡಿಗಿರಿನ್ಯಾಗ 3 ಸಲ 4 ಸಲ ಕಂಪ್ಲೇಂಟ್ ಕೊಟ್ಟಿವಿ ನಾವು, ನಮ್ಮ ಹುಡುಗರಿಗೆ ಬೆನ್ನು ಹತ್ತಾಕ್ತಾರಂತ. ಇದ್ರಾಗ ಮೇನ್ ಕಾರಣ ಶ್ಯಾಮ್ ಜಾಧವ್ ರೀ. ಶ್ಯಾಮ್ ಜಾಧವ್ ಎಲ್ಲ ಮಾಡ್ಸಾಕ್ತದ್ರಿ. ಇದು ರವಿ ಜಾಧವ್, ಶ್ಯಾಮ್ ಜಾಧವ್, ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್, ಬಂಗಾರ ಬಾಲ್ಯ, ಅಕೀಬ್ ಎಲ್ಲರೂ ಅದಾರ ಇದ್ರಾಗ. ಬೆಂಡಿಗಿರಿ ಸಾಹೇಬ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಮ್ಯಾಗ ಕಂಪ್ಲೇಂಟ್ ತೊಗೊಂಡಿಲ್ಲ ರೀ. ಮೊನ್ನೆ ಹಿಡೀನಿ ಬೆಂಡಿಗಿರಿ ಸಾಹೇಬ್ಗೆ ನಾ ಏನಂತೀನಿ ಸರ್ ಹಿಂಗೆ ಮಾಡತ್ತಾರ ಸರ್, ಏನು ಮಾಡಿಲ್ಲ, ನಾವು ಏನು ಬಿಟ್ಟಿಲ್ಲ. ಇವರು ಇದು ಮಾಡಿ ಕೇಸಿ ಇವರು ಇದು ಮಾಡ್ತಾರೆ ಸರ್, ಹುಡುಗರಿಗೆ ಹೊಡ್ಯಾಕ್ತಾರೆ ಸರ್ ಅಂತ ಹೇಳಿದ ಕೂಡಲೇ ಸಾಹೇಬ್ ಏನಂತ ನಮ್ಗೆ ಅವ್ರು ಭಾಳ ಒಜ್ಜಿ ಬಿಡ್ತಾರಲ್ಲ ನಿಮ್ಗೆ ಅಂತ ಸಾಹೇಬ್. ಬೆಂಡಿಗಿರಿ ಸಾಹೇಬ್ 2 ಮಂದಿಗೆ ಬೂಟ್ಲಿಂತ ಹೊಡಿತೀನಿ ಅನ್ನಂಗಿಲ್ಲ ಸಾಹೇಬ್, ಒಂದು ಸೈಡ್ ಸಬ್ಬುಡ್ ತೊಗೊಂತಾನೆ ಸಾಹೇಬ್. ಬೆಂಡಿಗಿರಿ ಸಾಹೇಬ್ ಎಲ್ಲ ಇದು ಆಗಕ್ಕೆ ಕಾರಣ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿವಿ, ಕಂಪ್ಲೇಂಟ್ ತೊಗೊಂಡಿಲ್ಲ ಬೆಂಡಿಗಿರಿ ಸಾಹೇಬ್. ಇಲ್ಲಾಂದ್ರೆ ಇದು ಈ ಘಟನೆ ಆಗ್ತಿದ್ದಿಲ್ಲ ಸರ್. ಮೇನ್ ಇದ್ರ ಕಾರಣ ಬೆಂಡಿಗಿರಿ ಸಾಹೇಬ್. ಇದು ಬಂಗಾರ ಬಾಲ್ಯ, ಅಭಿಷೇಕ್ ಜಾಧವ್, ಮೇನ್ ಕಾರಣ ಶ್ಯಾಮ್ ಜಾಧವ್ ಮಾಡಿಸಿದ್ರಿ. ಇದು ಎಲ್ಲ ಶ್ಯಾಮ್ ಜಾಧವ್ ಮನ್ ರೋಡ್ನಾಗ ಕಟಿಂಗ್ ಮಾಡಿಸ್ಕೊನಾಗ ಹೋಗ್ಯಾನ್ರಿ ಅವ. ಅವ್ರ ಮನೆ ಅಲ್ಲೇ ಐತ್ರಿ, ರಾಯಲ್ ಅಪಾರ್ಟ್ಮೆಂಟ್ ಸರ್. ಇವ ಎದ್ರ ಜಗಳನಾಗೂ ಇರಂಗಿಲ್ಲ, ಏನೂ ಇಲ್ಲ ರೀ. ಅವನ ಮ್ಯಾಗ ಏನು ಒಂದು ಕೇಸು ಇಲ್ಲ, ಏನಿಲ್ಲ ರೀ. ಪಾಪ ಏನು ಮಾಡಂಗಿಲ್ಲ, ಜಗಳ ಗಿಡ ಮಾಡಂಗಿಲ್ಲ ಅವ. ಇವ್ರು ಮಂಟ್ರೋಡ್ದವ್ರು ಅಂತ ಇವ್ರು ಬಂದು ಅಕೀಬ್, ಬಂಗಾರ ಬಾಳ್ಯ, ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಎಲ್ಲರೂ ಕೂಡಿಸಿ ಮಾಡ್ಯಾರ. ಇದಕ್ಕೆ ಸಪೋರ್ಟ್ ಮಾಡಿದ್ದ ಬೆಂಡಿಗಿರಿ ಸಾಹೇಬ್. ಬೆಂಡಿಗಿರಿ ಸಾಹೇಬ್ 7:00ಗೆ ಇಲ್ಲ ಸರ್, ನನಗೂ ಗೊತ್ತಿದ್ದಿಲ್ಲ ರೀ ಸರ್. ಇದು ಅವ್ರು ಶಟಲ್ ಮೇಡ್ದವ್ರು. ಇವ ಕಟಿಂಗ್ ಮಾಡಿಸ್ಕೊನಾಗ ಹೋಗ್ಯಾನ್ರಿ. ಅಲ್ಲಿ ಕಟಿಂಗ್ ಮಾಡಿಸ್ಕೊನಾಗ ಹೋಗೋ ಹೊಡೆದಾರ್ರಿ ಇವ್ರು. ಏನಿಲ್ಲ ರೀ, 2 ಮಂದಿ ಇದ್ರು, 2-3 ಮಂದಿ ಇದ್ರಂತ್ರಿ. ಮತ್ತೊಬ್ಬ ಹುಡುಗ ಹೊಡೆದಾರ್ರಿ ಇವ್ರು. 2 ಮಂದಿಗೆ ಹೊಡೆದಾರ್ರಿ ಸರ್ ಇವ್ರು. ಮತ್ತೆ ತಗೊಂಡ್ ಮತ್ತೆ ಯಾರ್ರಿ ಜಾಕೀರ್ ಅನ್ನೋಂಗ್ರಿ. ಅವ್ನಿಗೆ ಹೊಡೆದು ಹೋಗಿ ಯಾಕಂತಂದ್ರ ಸೌಂಡ್ ಬರಲ್ಲ ಅಂತ. ಈಗ ಇನ್ನೊಬ್ಬರನ್ನ ಕರ್ಕೊಂಡ್ ಬಂದ್ರ ಜಾಕೀರ್ ಅನ್ನೋರ್ನ ಅದ ಟೈಮ್ ಒಳಗೆ ಹೊಡೆದ್ರ ಹೆಂಗ ಅಂತ ನಾ ಒಂದು ಮಾತೀನಿ ಸರ್. ಕಮಿಷನರ್ ಸಾಹೇಬ್ ದಯವಿಟ್ಟು ಕೈ ಜೋಡಿಸಿ ನಾ ಇದಿಡ್ತೀನಿ ಸರ್. ಬೆಂಡಿಗಿರಿ ಸಾಹೇಬ್ ಮ್ಯಾಗ ಆಕ್ಷನ್ ತಗೋಬೇಕು ಕಮಿಷನರ್ ಸಾಹೇಬ್. ಇಲ್ಲಾಂದ್ರೆ ನಾವು ಪಟ್ನೆ ಬಟ್ಟೆ ಮಾಡ್ತೀವಿ ಸರ್. ಅದು ಹೆಣ ತಗೊಂಡ್ರೆ ನಾವು ಪಟ್ನೆ ಬಟ್ಟೆ ಮಾಡ್ತೀವಿ ಸರ್. ಬೆಂಡಿಗಿರಿ ಸಾಹೇಬ್ ರೀ ಮೇನ್ ಕಾರಣ, ಇವ ಸತ್ತು ಕಾರಣ ಬೆಂಡಿಗಿರಿ ಸಾಹೇಬ್ ಸರ್. ದಯವಿಟ್ಟು ಕಮಿಷನರ್ ಸಾರ್ಗೆ ಕೈ ಜೋಡಿಸಿ ಹೇಳ್ತೀನಿ ನಾನು, ದಯವಿಟ್ಟು ಬೆಂಡಿಗಿರಿ ಸಾಹೇಬ್ ಮ್ಯಾಗ ಆಕ್ಷನ್ ತಗೋಬೇಕ್ರಿ ಸಾಹೇಬ್. ಜಿಲಾನಿ ರೀ. ಯಾರಾದ್ರೂ ಸ್ಪಾಟ್ ಒಳಗೆ
ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಸುಮಾರು 26-27 ವರ್ಷ ವಯಸ್ಸಿನ ಒಬ್ಬ ಯುವಕನಿಗೆ ಸುಮಾರು 8-10 ಜನರ ಒಂದು ಗುಂಪು ಬಂದು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದೆ. ಆ ಹಲ್ಲೆಯಿಂದ ಅವನು ಇಮಿಡಿಯೇಟ್ ಆಗಿ ಕಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿದ್ದಂಥವರು ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿ ಮೃತ ಹೊಂದಿದ್ದಾನೆ. ಸೊ ಇದರಲ್ಲಿ ಸುಮಾರು 10-12 ಜನ ಆರೋಪಿಗಳು ಇದ್ರು ಅನ್ನುವಂಥದ್ದನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತು ಯಾರು ಮೃತ ಹೊಂದಿದ್ದಾನೆ ಅವನ ಜೊತೆ ಇದ್ದಂಥವರು ತಿಳಿಸಿದ್ದಾರೆ. ಈಗಾಗಲೇ ಒಂದು 4-5 ಜನನ ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೃತ್ಯದ ಹಿಂದೆ ಇರುವಂಥ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥವ್ರು ಮತ್ತು ಈ ಕೃತ್ಯಕ್ಕೆ ಬೆಂಬಲವಾಗಿರುವಂಥವ್ರು ಯಾರಿದ್ದಾರೆ ಎಲ್ಲರನ್ನೂ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇಲ್ಲ ಇಬ್ಬರಂತ ಸರ್, ಒಬ್ಬನಿಗೆ ಡೆತ್ ಆಗಿದ್ದಾನೆ, ಇನ್ನೊಬ್ಬರು ಗಲಾಟೆಯಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಬಂದವನಿಗೂ ಚಾಕು ಇರ್ತಾ ಆಗಿದೆ. ಇಲ್ಲ, ನಾನು ನಿನ್ನೆ ರಾತ್ರಿ ಸುಮಾರು ಒಂದು 9-10 ಗಂಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರಿಗೆ ಮಾತ್ರ ಇಂಜುರಿ ಆಗಿದ್ದು. ಇನ್ನೊಬ್ಬ ಅಲ್ಲಿ ಇದ್ದಂಥವ್ನು ನೋಡಲಿಕ್ಕೆ ಬಂದಂಥವನು ಆ ಮೃತ ಏನಿದ್ದಾರೆ ಅವರ ಬಹಳ ಹತ್ತಿರದ ಸ್ನೇಹಿತ ಮತ್ತು ಸಂಬಂಧಿಕ. ಆ ಹುಡುಗ ಏಕಾಏಕಿ ಕೊಲ್ಯಾಪ್ಸ್ ಆದ. ಇಮಿಡಿಯೇಟಾಗಿ ಅವನ್ನ ಹಾಸ್ಪಿಟ್ಲಿಗೆ ಅಲ್ಲೇ ಶಿಫ್ಟ್ ಮಾಡಿದಾಗ ಇಮಿಡಿಯೇಟ್ ರಿಕವರಿ ಆಗಿದ್ದಾನೆ. ಸೊ ನನ್ನ ಮಾಹಿತಿ ಪ್ರಕಾರ ಒಬ್ಬನೇ ಈಗ ಡೆತ್ ಆಗಿರುವಂಥದ್ದು ಮತ್ತು ಇಂಜುರಿ ಆಗಿರುವಂಥದ್ದು. ಇನ್ಯಾರಾದ್ರೂ ಅಕಸ್ಮಾತ್ ಕಿಮ್ಸ್ ಅಥವಾ ಬೇರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರೆ ಅವ್ರ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಾಗುತ್ತೆ. ಇಲ್ಲಿ ಆ ಒಂದು ಮಂಟೂರು ರೋಡ್ ಭಾಗದಲ್ಲಿ 2 ಪ್ರತ್ಯೇಕ ಗುಂಪುಗಳಿದ್ದು ಆ ಗುಂಪುಗಳ ಪರ ವಿರೋಧದ ನಡುವೆ ಈ ಒಂದು ಕೃತ್ಯ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಫಿರ್ಯಾದಲ್ಲಿ ತಂದಿದ್ದಾರೆ. ಏನಂದರೆ ಈ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಒಂದು ಸ್ನೇಹಿತರ ಗುಂಪಲ್ಲಿ ಅವರ ಒಂದು ಗುಂಪಲ್ಲಿ ಇದ್ದ. ಆ ಗುಂಪು ಬಿಟ್ಟುಬಿಟ್ಟು ನೀನು ಸಪ್ರೇಟ್ ಪ್ರತ್ಯೇಕವಾಗಿರಬೇಕು, ಆ ಗುಂಪಿನ ಮುಖಂಡರು ಯಾರಿದ್ದಾರೆ ಅವ್ರ ಜೊತೆ ಓಡಾಡಬಾರ್ದು ಅಂತೆಲ್ಲ ಇನ್ಸಿಸ್ಟ್ ಮಾಡಿದ್ರು ಅಂತಂದು ಬೆದರಿಕೆ ಹಾಕಿದ್ರು ಅಂತಂದು ಈಗ ಮಾಹಿತಿ ತಿಳಿದು ಬಂದಿದೆ. ಹಂಗಾಗಿ ಇದು ಯಾಕೆ ಈ ಒಂದು ಕೃತ್ಯ ನಡೀತು ಮತ್ತು ಯಾರ್ಯಾರು ಇದರಿಂದ ಇದ್ದಾರೆ, ಕಾರಣ ಏನು ಅನ್ನುವಂಥದ್ದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವನು ಇಲ್ಲ, ಆ ವ್ಯಕ್ತಿ ಬಗ್ಗೆ ಈವರೆಗೂ ನನಗೆ ಯಾವುದು ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದು ಮಾಹಿತಿ ತಿಳಿದು ಬಂದಿಲ್ಲ. ಬಟ್ ಆತ ಓಡಾಡ್ತಿದ್ದು ಇಂಡಿವಿಜುವಲ್ಸ್ ಯಾರಿದ್ದಾರೆ ಅವ್ರಗಳ ಮೇಲೆ ಕೆಲವು ಪ್ರಕರಣಗಳು ದಾಖಲಾಗಿರುವಂಥದ್ದು ನನ್ನ ಗಮನದಲ್ಲಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವೊಂದು ಕಾರಣಕ್ಕಾಗಿದೆ ಅಂತ. ಈಗ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರೌಡಿ ಶೀಟರ್ಗಳು ಅಥವಾ ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಇಂಥವ್ರ ಜೊತೆ ಗುರುತಿಸ್ಕೊಳ್ಳೋವಂಥದ್ದು, ಓಡಾಡೋವಂಥದ್ದು ಒಂದು ಹಂತದವರೆಗೂ ಚೆನ್ನಾಗಿರುತ್ತೆ ಯಾರಿಗೇ ಆಗಲಿ. ಆ ನಂತರ ಈಗ ಇಲ್ಲಿ ಈ ವ್ಯಕ್ತಿ ಯಾರಿದ್ದಾನೆ ಮಲ್ಲಿಕ್, ನಮಗೆ ಸದ್ಯದ ಮಾಹಿತಿ ಬಂದಿರೋದ್ರ ಪ್ರಕಾರ ಯಾವುದೂ ಪ್ರಕರಣಗಳು ಅವನ ಮೇಲೆ ಇಲ್ಲ, ಅಮಾಯಕ ಆತ. ಅವನು ಈ ಒಂದು ಕೃತ್ಯದಲ್ಲಿ ಸಾವಿಗೀಡಾಗಿದ್ದಾನೆ. ಮತ್ತು ಈ ಒಂದು ಕೃತ್ಯವನ್ನು ಮಾಡಿರುವಂಥವ್ರು ಇವಾಗ 10-12 ಜನ ಎಷ್ಟು ಜನ ಇರ್ತಾರೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ. ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ವರ್ಷಾನುಗಟ್ಟಲೆ ಮತ್ತೆ ಜೈಲಲ್ಲಿ ಇರುವಂಥದ್ದು, ನಂತರ ಕಾನೂನು ಕ್ರಮವನ್ನು ಎದುರಿಸುವಂಥದ್ದು. ಇದೆಲ್ಲ ಬಿಟ್ಟು ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಇವಾಗ ನಾನಂತೂ ಭಾಳಷ್ಟು ಕ್ರಮಗಳನ್ನು, ಉಪಕ್ರಮಗಳನ್ನು, ಈ ರೌಡಿಸಮ್ ಇರ್ಬೋದು ಅಥವಾ ಈ ಥರ ಗುಂಡಾ ಪ್ರವೃತ್ತಿ ಇರ್ಬೋದು, ವೆಪನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು, ಶಾರ್ಪ್ ವೆಪನ್ಸು, ನೈಫ್ಸು, ಚಾಕುಗಳು ಇಟ್ಕೊಂಡು ಓಡಾಡುವಂಥದ್ದು, ಇವರೆಲ್ಲರ ಮೇಲೆ ನಿರಂತರವಾದ ಕ್ರಮವನ್ನು ತೊಗೊತಾ ಇದ್ವಿ. 4 ಗೂಂಡಾ ಆ್ಯಕ್ಟನ್ನು ನಾವು ಹಾಕಿ ಅದು ಅಡ್ವೈಸರಿ ಬೋರ್ಡಲ್ಲಿ ಹೈಕೋರ್ಟಲ್ಲಿ ಕೂಡ ಅಪೋಲ್ಡ್ ಆಗಿದೆ. ಸುಮಾರು 107 ಜನರ ಮೇಲೆ ಗಡೀಪಾರು ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಜನರ ಮೇಲೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಪ್ರಕರಣ, ಮಾರಾಟ ಮತ್ತು ಕನ್ಸಂಪ್ಷನ್ 2 ಪ್ರಕರಣಗಳನ್ನು ಮಾಡಿದ್ದೇವೆ. ಅದನ್ನು ಹೆಚ್ಚುವರಿಯಾಗಿ ಇನ್ನೂ ಸುಮಾರು 1,000ಕ್ಕೂ ಹೆಚ್ಚು ಜನರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSS ಅಲ್ಲಿ ಕ್ರಮ ಕೈಗೊಂಡು ಅವ್ರನ್ನ ಬೈಂಡ್ ಓವರ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಏರಿಯಾ ಡಾಮಿನೇಷನ್ ಎಕ್ಸಸೈಸು, ಏರಿಯಾ ಫೆಮಿಲೇಷನ್ ಎಕ್ಸಸೈಸು, ರೌಡಿ ಶೀಟರ್ಸ್ಗಳ ಪೆರೇಡ್, ರೌಡಿ ಶೀಟರ್ಗಳ ಮನೆಗಳಿಗೆ ದಾಳಿ ಮಾಡಿ ಪತ್ತೆ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ್ಯೂ ಕೂಡ ಈ ಒಂದು ಘಟನೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳನ್ನ ಯೋಜನೆ ಈಗಾಗಲೇ ಮಾಡಿದ್ದೀನಿ. ಒಂದು ಸಮಗ್ರ ತನಿಖೆ ಮಾಡಿ ಈ ರೀತಿ ಕೃತ್ಯಗಳು ಇನ್ನು ಮುಂದೆ ಮರುಕಳಿಸಿದ ರೀತಿಯಲ್ಲಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಲಾಗುತ್ತೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಡಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.